ಓಂ ನಮಃ ಶಿವಾಯ. ಸಮಸ್ತ ಬಂಧುಗಳಿಗೆ ನಮಸ್ಕಾರಗಳು. ಇಂದು ನಾವು ವೃಶ್ಚಿಕ ರಾಶಿಯವರ ಬದುಕಿನ ಹಾದಿಯ ಬಗ್ಗೆ ಸವಿಸ್ತಾರವಾಗಿ ವಿಶ್ಲೇಷಣೆ ನಡೆಸೋಣ. ಇಂದು ವೃಶ್ಚಿಕ ರಾಶಿಯ ಜಾತಕದವರು ಫೆಬ್ರವರಿ 28 ಮತ್ತು ಮಾರ್ಚ್ 5ರ ಅವಧಿಯಲ್ಲಿ ಆಲಿಸಲಿರುವ ಶುಭ ಸುದ್ದಿಗಳ ಬಗ್ಗೆ ಹಾಗೂ ವೃಶ್ಚಿಕ ರಾಶಿಗೆ ಅನ್ವಯವಾಗುವ ಎಲ್ಲಾ ಗ್ರಹಗತಿಗಳ ಫಲಿತಾಂಶಗಳ ಬಗ್ಗೆ ಈ ಲೇಖನದ ಮುಖಾಂತರ ಅತ್ಯಂತ ನಿಖರವಾಗಿ ತಿಳಿಯೋಣ. ಮತ್ತು ವೃಶ್ಚಿಕ ರಾಶಿಯ ಮಿತ್ರರು ಮೊದಲ ಬಾರಿಗೆ ನಮ್ಮ ಈ ವಿಚಾರಗಳಲ್ಲೂ ಗಮನಿಸುತ್ತಿದ್ದರೆ ದಯವಿಟ್ಟು ಈ ಪುಟಕ್ಕೆ ಚಂದಾದಾರರಾಗಿ ಮತ್ತು ಒಂದು ಪ್ರೀತಿಯ ಲೈಕ್ ನೀಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ನೀವು ನೀಡುವ ಈ ಕಿರು ಕಾಣಿಕೆಯು ನನ್ನ ಕಾರ್ಯದ ಅಭಿವೃದ್ಧಿಗೆ ಮತ್ತು ಸಂಶೋಧನೆಗೆ ಬಹುದೊಡ್ಡ ಶಕ್ತಿಯನ್ನು ತುಂಬಲಿದೆ. ವೃಶ್ಚಿಕ ರಾಶಿಯು ಭಚಕ್ರದ 8ನೇ ಸ್ಥಾನದಲ್ಲಿದ್ದು ಇತಿಹಾಸದ ಪುಟಗಳಲ್ಲಿ ಅಳಿಸಲಾಗದ ಮುದ್ರೆ ಒತ್ತಿದ ಅನೇಕ ಅಪ್ರತಿಮ ಸಾಧಕರು ಮತ್ತು ಧೀಮಂತ ನಾಯಕರು ಇದೇ ನಕ್ಷತ್ರಪುಂಜದ ಅಡಿಯಲ್ಲೇ ಜನಿಸಿದ್ದಾರೆ. ಇದಲ್ಲದೆ ಈ ರಾಶಿಯವರು ಹುಟ್ಟಿನಿಂದಲೇ ಅದ್ಭುತ ಸಂವಹನಕಾರರು ಮತ್ತು ಚತುರ ವಾಗ್ಮಿಗಳು. ಇವರ ವೈಚಾರಿಕ ಲಹರಿಯು ಅತ್ಯಂತ ಗಹನವಾಗಿದ್ದು ಪ್ರತಿ ಸಣ್ಣ ವಿಷಯವನ್ನು ಗಂಭೀರವಾಗಿ ಪರಾಮರ್ಶಿಸುತ್ತಾರೆ. ಅನುರಾಗವಿರಲಿ, ಆಕ್ರೋಶವಿರಲಿ ಅಥವಾ ತಮ್ಮ ಗುರಿಯನ್ನು ಮುಟ್ಟುವ ಸಂಕಲ್ಪವಿರಲಿ, ಇವರ ನಿಷ್ಠೆಯು ಇಡೀ ಜಗತ್ತಿಗೆ ಒಂದು ಶ್ರೇಷ್ಠ ಉದಾಹರಣೆಯಾಗಿದೆ. ಇವರು ತಮ್ಮ ಅಂತರಂಗದ ರಹಸ್ಯಗಳನ್ನು ಅಷ್ಟು ಸುಲಭವಾಗಿ ಇತರರೊಡನೆ ಹಂಚಿಕೊಳ್ಳುವುದಿಲ್ಲ. ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿತ್ವವನ್ನು ಹೊಂದಿರುವ ಇವರು ಕಠಿಣ ಸವಾಲುಗಳನ್ನು ಎದುರಿಸುವಲ್ಲಿ ತಮಗೆ ತಾವೇ ಸಾಟಿಯಾದ ಸಾಹಸಿಗಳು. ಅಂದರೆ ಇವರು ಆಪತ್ತಿನ ಸಮಯದಲ್ಲಿ ಗಾಬರಿಗೊಳ್ಳದೆ ಪ್ರಶಾಂತವಾಗಿ ಪರಿಸ್ಥಿತಿಯನ್ನು ಹತೋಟಿಗೆ ತರುವ ಕೌಶಲ್ಯವನ್ನು ಮೈಗೂಡಿಸಿಕೊಂಡಿದ್ದಾರೆ. ಇವರು ಅತ್ಯಂತ ವಿಶ್ವಾಸಾರ್ಹರು ಮತ್ತು ಅಪ್ಪಟ ಸ್ವಾಭಿಮಾನದ ಪ್ರತಿರೂಪಗಳು. ಇವರ ನಂಬಿಕೆಗೆ ಯಾರಾದರೂ ಕುಂದು ತಂದರೆ ಅಂತಹವರನ್ನು ಇವರು ಎಂದಿಗೂ ಮನ್ನಿಸುವುದಿಲ್ಲ ಮತ್ತು ಅವರನ್ನು ಪುನಃ ತಮ್ಮ ಜೀವನದ ಹತ್ತಿರಕ್ಕೆ ಸುಳಿಯಲು ಬಿಡುವುದಿಲ್ಲ. ಈಗ ಈ ಮುಂಬರುವ 4 ದಿನಗಳಲ್ಲಿ ನೀವು ಕಾಣಲಿರುವ ಪರಿವರ್ತನೆಗಳ ಬಗ್ಗೆ ಹಾಗೂ ವಿದ್ಯಾಭ್ಯಾಸ, ವೈದ್ಯಕೀಯ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದ ಸಕಲ ಕ್ಷೇತ್ರಗಳ ಬೆಳವಣಿಗೆಗಳ ಬಗ್ಗೆ ನಮಗೆ ತಿಳಿಸಿ. ನಿಮ್ಮ ವಿವೇಕದ ಮೂಲಕ ಸ್ವಲ್ಪ ಸಮಯ ಏಕಾಗ್ರತೆಯಿಂದ ಈ ಮಾತುಗಳನ್ನು ಆಲಿಸಿ, ಏಕೆಂದರೆ ಇಂದು ನೀವು ಗ್ರಹಿಸಲಿರುವ ಈ ಪ್ರತಿಯೊಂದು ವಿಷಯವೂ ನಿಮ್ಮ ಬದುಕಿನ ಮುಂದಿನ ಹಂತಕ್ಕೆ ಅತಿ ಅವಶ್ಯಕವಾಗಿದೆ. ಇದಲ್ಲದೆ ಈ ವಚನಗಳು ನಿಮ್ಮಲ್ಲಿ ನೂತನ ಸಕಾರಾತ್ಮಕ ಚೈತನ್ಯವನ್ನು ತುಂಬಲಿವೆ. ಇವು ನಿಮ್ಮ ಭವಿಷ್ಯದ ಹಾದಿಯಲ್ಲಿ ಒಂದು ಉಜ್ವಲ ಸುವರ್ಣ ಮಾರ್ಗವನ್ನು ನಿರ್ಮಿಸಲು ಸಹಕಾರಿಯಾಗಲಿವೆ. ಆದ್ದರಿಂದ ದಯವಿಟ್ಟು ಕೊನೆಯವರೆಗೂ ಈ ಮಾಹಿತಿಯನ್ನು ಗಮನಿಸಿ. ಆಗಲೇ ನಿಮಗೆ ಸಕಲ ವಿಷಯಗಳು ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಅಲ್ಲದೆ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ವಿಸ್ಮಯಕಾರಿ ಬದಲಾವಣೆಗಳು ಸಂಭವಿಸಲಿವೆ ಎಂಬುದನ್ನು ನೀವು ಪತ್ತೆಹಚ್ಚಲು ಸಾಧ್ಯವಾಗುತ್ತದೆ. ವಿಶೇಷವಾಗಿ ನಿಮ್ಮ ಗೃಹದಲ್ಲಿ ದೀರ್ಘಕಾಲದಿಂದ ಯಾರೂ ಗಮನಿಸದೆ ಉಳಿದಿರುವ ಒಂದು ನಿಗೂಢ ದೈವೀಕ ಶಕ್ತಿಯು ರಹಸ್ಯವಾಗಿ ಸಂಚರಿಸುತ್ತಿದೆ. ಜಗತ್ತಿನಲ್ಲಿ ಕೋಟ್ಯಾಂತರ ಮನೆಗಳಿದ್ದರೂ ಸಹ ಆ ಪರಮಾತ್ಮನ ಕೃಪೆ ನಿಮ್ಮ ಮನೆಗೆ ಮಾತ್ರ ವಿಶೇಷವಾಗಿ ಹರಿಯುತ್ತಿರುವುದು ಏಕೆ ಎಂಬ ಸತ್ಯವನ್ನು ನೀವು ಪತ್ತೆಹಚ್ಚಬೇಕಿದೆ. ಈ ಕಿರು ಸತ್ಯವನ್ನು ಮನಗಂಡದೆ ನೀವು ಅನಗತ್ಯ ಚಿಂತೆಗಳು ಮತ್ತು ಗೊಂದಲಗಳಲ್ಲಿ ನಿಮ್ಮ ಅಮೂಲ್ಯ ದಿನಗಳನ್ನು ವ್ಯರ್ಥ ಮಾಡುತ್ತಿದ್ದೀರಿ. ನೀವು ಇಷ್ಟೊಂದು ಸಂಕಷ್ಟಗಳಲ್ಲಿ ಸಿಲುಕಿದ್ದೀರಾ? ಇಲ್ಲಿಯವರೆಗೆ ನಿರೀಕ್ಷಿತ ಫಲಗಳು ಲಭಿಸಿಲ್ಲ ಎಂದು ನೀವು ಮರುಗುತ್ತಿರಬಹುದು, ಸರಿಯಲ್ಲವೇ? ಮತ್ತು ಈಗಲೂ ಸಹ ಆ ಅನಾದಿಕಾಲದ ದೈವಿಕ ಶಕ್ತಿಯು ನಿಮ್ಮ ಮೇಲೆ ಅತ್ಯಂತ ವಾತ್ಸಲ್ಯದ ದೃಷ್ಟಿಯನ್ನು ಹರಿಸುತ್ತಿದೆ. ಆದರೆ ನೀವು ಅದನ್ನು ಗ್ರಹಿಸಲು ವಿಫಲರಾಗುತ್ತಿದ್ದೀರಿ. ನಿಮ್ಮ ಮಾನಸಿಕ ದೌರ್ಬಲ್ಯವೇ ನಿಮ್ಮ ಸಮಸ್ಯೆಗಳಿಗೆ ಕೆಲವು ಮಟ್ಟಿಗೆ ಕಾರಣವಾಗುತ್ತಿದೆ. ಒಮ್ಮೆ ನೀವು ಈ ಸತ್ಯವನ್ನು ಅರ್ಥಮಾಡಿಕೊಂಡರೆ ನಿಮ್ಮ ದೃಷ್ಟಿಕೋನವೇ ಸಂಪೂರ್ಣವಾಗಿ ಬದಲಾವಾಗುತ್ತದೆ. ಇದು ಪರಮ ಸತ್ಯವಾಗಿದ್ದು ಇದನ್ನು ಅರಿತ ನಂತರ ನಿಮ್ಮ ಮನಸ್ಸು ಹಗುರವಾಗುತ್ತದೆ. ವರ್ಷಗಳಿಂದ ನೀವು ಎದುರಿಸುತ್ತಿರುವ ಪ್ರತಿಯೊಂದು ಪ್ರಶ್ನೆಗೆ ಸೂಕ್ತ ಉತ್ತರ ದೊರೆಯುವ ಸುಸಮಯವಿದು. ಕಷ್ಟದ ಸಮಯದಲ್ಲಿ ನಾವು ದೇವರನ್ನು ದೂಷಿಸುತ್ತೇವೆ, ಆದರೆ ಸತ್ಯ ತಿಳಿದಾಗ ದೇವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೀರಿ. ಸತ್ಯವನ್ನು ಅರಿತ ನಂತರ ನೀವು ಮರುಗುತ್ತೀರಿ ಮತ್ತು ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತೀರಿ. ಜ್ಯೋತಿಷ್ಯಶಾಸ್ತ್ರದಲ್ಲಿ ವೃಶ್ಚಿಕ ರಾಶಿಗೆ ಅತ್ಯಂತ ಗೌರವಾನ್ವಿತ ಸ್ಥಾನವಿದೆ. ಹಲವು ಬಗೆಯ ಸ್ವಭಾವಗಳನ್ನು ಕಾಣಬಹುದಾದರೂ ನಿಮ್ಮ ರಾಶಿಯು ಅತ್ಯಂತ ಗಂಭೀರ ಮತ್ತು ನಿಗೂಢವಾಗಿದೆ. ಇದು ರಾಶಿಚಕ್ರದಲ್ಲಿ ವಿಶಿಷ್ಟವಾದ ಮಾನ್ಯತೆ ಪಡೆದಿದೆ. ಅಲ್ಲದೆ ಇತರ ರಾಶಿಗಳಿಗಿಂತ ಬಹಳ ಭಿನ್ನವಾಗಿದ್ದು ನಿಮ್ಮನ್ನು ಪೂರ್ಣವಾಗಿ ಅರ್ಥಮಾಡಿಕೊಳ್ಳುವುದು ಇತರರಿಗೆ ಒಂದು ದೊಡ್ಡ ಸವಾಲೇ ಸರಿ. ಆದರೆ ಒಮ್ಮೆ ನೀವು ನಿಮ್ಮ ಅಂತರಾಳವನ್ನು ಅರ್ಥಮಾಡಿಕೊಂಡರೆ ನಿಮಗಿಂತ ಪ್ರಾಮಾಣಿಕ ಮಿತ್ರರು ಬೇರೆ ಯಾರೂ ಇರುವುದಿಲ್ಲ. ನೀವು ಇತರರಂತೆ ಸಾಮಾನ್ಯರಲ್ಲ. ಈ ರಾಶಿಚಕ್ರದವರು ಯಾವಾಗಲೂ ಪ್ರತಿಯೊಂದರ ಬಗ್ಗೆ ಆಳವಾಗಿ ಸಂಶೋಧಿಸುತ್ತಾರೆ. ನೀವು ಯಾರೊಡನೆಯೂ ನಿಮ್ಮ ರಹಸ್ಯಗಳನ್ನು ಹಂಚಿಕೊಳ್ಳದೆ ಗುಪ್ತವಾಗಿಡುತ್ತೀರಿ. ನಿಮ್ಮ ಧೈರ್ಯ ಮತ್ತು ಹೋರಾಟದ ಪರಾಕ್ರಮಕ್ಕೆ ನೀವೇ ಸಾಟಿ. ಯಾವುದನ್ನೂ ಮುಂಚಿತವಾಗಿ ಡಂಗುರ ಸಾರದೆ ರಹಸ್ಯವಾಗಿ ನಿಮ್ಮ ಕಾಯಕವನ್ನು ಪೂರೈಸುತ್ತೀರಿ.
ನೀವು ನೋಡುವುದಕ್ಕೆ ಪ್ರಶಾಂತವಾಗಿ ಕಂಡರೂ ನಿಮ್ಮ ಕಾರ್ಯದಲ್ಲಿ ಅಷ್ಟೇ ನಿಷ್ಠರಾಗಿರುತ್ತೀರಿ. ನಿಮಗೆ ಸಂಬಂಧಿಸಿದ ಯಾವುದಾದರೂ ಅಪಾಯದ ಮುನ್ಸೂಚನೆ ಸಿಕ್ಕರೆ ನಿಮ್ಮ ಆತ್ಮರಕ್ಷಣೆಗಾಗಿ ನೀವು ಯಾವುದೇ ಬೆಲೆ ತೆತ್ತಾದರೂ ಹೋರಾಡಲು ಸಿದ್ಧರಿರುತ್ತೀರಿ. ಸಾಮಾನ್ಯವಾಗಿ ನೀವು ಯಾರ ಉಸಾಬರಿಗೂ ಹೋಗದೆ ನಿಮ್ಮ ಕೆಲಸದಲ್ಲಿ ನಿರತರಾಗಿರುತ್ತೀರಿ. ನೀವು ವಿವಾದಗಳಿಂದ ಸದಾ ದೂರವಿರಲು ಬಯಸುತ್ತೀರಿ. ಆದರೆ ಯಾರಾದರೂ ನಿಮ್ಮನ್ನು ವಂಚಿಸಿದರೆ, ಅವಮಾನಿಸಿದರೆ ಅಥವಾ ನಿಮ್ಮ ಸ್ವಾಭಿಮಾನಕ್ಕೆ ಇಲ್ಲವೇ ಕುಟುಂಬದ ಗೌರವಕ್ಕೆ ಧಕ್ಕೆ ತಂದರೆ ನೀವು ಅದನ್ನು ಕಿಂಚಿತ್ತೂ ಸಹಿಸುವುದಿಲ್ಲ. ಹೊರಗೆ ನೀವು ಶಾಂತವಾಗಿ ಕಂಡರೂ ನಿಮ್ಮ ಮನಸ್ಸಿನ ಸಾಗರದಲ್ಲಿ ಭಾವನೆಗಳು ಮತ್ತು ನೋವಿನ ಅಲೆಗಳಿರುತ್ತವೆ. ಪ್ರತಿಯೊಂದನ್ನೂ ನೀವು ತೀವ್ರವಾಗಿ ಅನುಭವಿಸುತ್ತೀರಿ. ನಿಮ್ಮ ವ್ಯಕ್ತಿತ್ವ ಎಷ್ಟು ರಹಸ್ಯವಾಗಿದೆ ಎಂದರೆ ನಿಮ್ಮ ನಿಜವಾದ ಸ್ವಭಾವ ಯಾರಿಗೂ ತಿಳಿಯುವುದಿಲ್ಲ. ನಿಮ್ಮ ಆಲೋಚನೆಗಳು ರಹಸ್ಯವಾಗಿರುತ್ತವೆ ಮತ್ತು ನೀವು ಹೊರಗೆ ನಗುತ್ತಿದ್ದರೂ ಒಳಗೆ ಬಹಳಷ್ಟು ನೋವಿರುತ್ತದೆ. ನೀವು ಗಂಭೀರವಾಗಿ ಕಾಣುತ್ತೀರಿ, ಆದರೆ ಒಳಗೆ ಪ್ರೀತಿ, ದ್ವೇಷ, ಸಂತೋಷ ಮತ್ತು ಸಂಕಟದ ಅಲೆಗಳು ಸದಾ ಇರುತ್ತವೆ. ನಿಮ್ಮ ಗುಣಲಕ್ಷಣಗಳಲ್ಲಿ ನೀವು ಅತ್ಯಂತ ನಿಗೂಢ ವ್ಯಕ್ತಿ. ನಿಮ್ಮ ಮನಸ್ಸಿನಲ್ಲಿರುವುದನ್ನು ನೀವು ಯಾರಿಗೂ ಸುಲಭವಾಗಿ ಹೇಳುವುದಿಲ್ಲ. ಅಲ್ಲದೆ ನಿಮ್ಮ ಜೀವನವೂ ಎಲ್ಲರಿಗೂ ಅರ್ಥವಾಗುವ ತೆರೆದ ಪುಸ್ತಕದಂತಿಲ್ಲ. ನಿಮ್ಮ ಬಗ್ಗೆ ಸಮಗ್ರವಾಗಿ ತಿಳಿಯುವುದು ಇತರರಿಗೆ ಅಸಾಧ್ಯದ ಮಾತು. ಈ ಕಾರಣದಿಂದಾಗಿ ಅನೇಕ ಜನರು ನಿಮ್ಮನ್ನು ತಪ್ಪಾಗಿ ಗ್ರಹಿಸುತ್ತಾರೆ. ನಿಮ್ಮ ದೌರ್ಬಲ್ಯಗಳನ್ನು ಇತರರು ಲಘುವಾಗಿ ಪರಿಗಣಿಸಬಾರದೆಂಬ ಕಾರಣಕ್ಕೆ ನೀವು ಯಾವಾಗಲೂ ನಿಮ್ಮ ಸುತ್ತ ಒಂದು ಅದೃಶ್ಯ ರಕ್ಷಣಾ ಗೋಡೆಯನ್ನು ನಿರ್ಮಿಸಿಕೊಂಡಿರುತ್ತೀರಿ. ಕೇವಲ ನೀವು ನಂಬುವ ಬೆರಳೆಣಿಕೆಯಷ್ಟು ಜನರಿಗೆ ಮಾತ್ರ ನಿಮ್ಮ ಅಂತರಂಗದ ಪ್ರವೇಶವಿರುತ್ತದೆ. ನಿಮ್ಮ ಅತಿದೊಡ್ಡ ಶಕ್ತಿಯೆಂದರೆ ಅಂತಃಪ್ರಜ್ಞೆ. ಎದುರಿಗಿರುವ ವ್ಯಕ್ತಿಯ ಮನಸ್ಸಿನ ಇಂಗಿತವನ್ನು ನೀವು ಅವರ ನಡವಳಿಕೆಯಿಂದಲೇ ಸುಲಭವಾಗಿ ಗ್ರಹಿಸುತ್ತೀರಿ. ಅವರು ಸತ್ಯವನ್ನೇ ಹೇಳುತ್ತಿದ್ದಾರೋ ಅಥವಾ ಸುಳ್ಳನ್ನೋ ಎಂಬುದು ನಿಮಗೆ ತಕ್ಷಣ ಅರಿವಾಗುತ್ತದೆ. ಈ ದೈವಿಕ ಶಕ್ತಿಯಿಂದಾಗಿ ನಿಮ್ಮನ್ನು ವಂಚಿಸುವುದು ಬಹುತೇಕ ಅಸಾಧ್ಯ. ಯಾರಾದರೂ ಮೋಸ ಮಾಡಲು ಯತ್ನಿಸಿದರೆ ಅವರು ತಕ್ಷಣ ನಿಮ್ಮ ಬುದ್ಧಿವಂತಿಕೆಗೆ ಸಿಕ್ಕಿಬೀಳುತ್ತಾರೆ. ಅದಕ್ಕಾಗಿಯೇ ನೀವು ಪ್ರಾಮಾಣಿಕರನ್ನು ಗೌರವಿಸುತ್ತೀರಿ ಮತ್ತು ನಿಷ್ಠಾವಂತ ಸ್ನೇಹಿತರಿಗಾಗಿ ಪ್ರಾಣ ನೀಡಲು ಹಿಂಜರಿಯುವುದಿಲ್ಲ. ಸ್ನೇಹಿತರು ಸಂಕಷ್ಟದಲ್ಲಿದ್ದರೆ ಇಡೀ ಜಗತ್ತಿನೊಡನೆ ಹೋರಾಡುತ್ತೀರಿ. ನಿಮ್ಮ ಸ್ನೇಹವೂ ಅತ್ಯಂತ ಗಾಢ ಮತ್ತು ಶಾಶ್ವತ. ಆದರೆ ನಿಮ್ಮ ಸ್ನೇಹವನ್ನು ಗಳಿಸುವುದು ಸುಲಭವಲ್ಲ. ನೀವು ಪ್ರತಿಯೊಬ್ಬರನ್ನೂ ಹಲವು ವಿಧಗಳಲ್ಲಿ ಪರೀಕ್ಷಿಸಿದ ನಂತರವೇ ಅವರ ಮೇಲೆ ಪೂರ್ಣ ವಿಶ್ವಾಸವಿಡುತ್ತೀರಿ. ಅವರ ನಿಷ್ಠೆಯ ಬಗ್ಗೆ ಖಚಿತವಾದ ನಂತರವೇ ನಿಮ್ಮ ಜೀವನಕ್ಕೆ ಆಹ್ವಾನಿಸುತ್ತೀರಿ. ನಿಮ್ಮನ್ನು ನೋಯಿಸಿದವರನ್ನು ಮರೆಯುವುದು ಅಥವಾ ಕ್ಷಮಿಸುವುದು ಸುಲಭವಲ್ಲ. ಆ ಗಾಯವು ಯಾವಾಗಲೂ ನಿಮ್ಮ ಮನಸ್ಸಿನಲ್ಲಿ ಹಸಿರಾಗಿರುತ್ತದೆ. ಅದಕ್ಕಾಗಿಯೇ ಬೆಂಕಿಯೊಂದಿಗೆ ಆಟವಾಡುವವರಿಗೆ ನಿಮ್ಮ ಹಗೆತನ ಹೇಗಿರುತ್ತದೆ ಎಂದು ತಿಳಿದಿರುತ್ತದೆ. ಈಗ ನೀವು ಜೀವನದ ಯಾವುದೇ ಸವಾಲನ್ನು ಅಪ್ರತಿಮ ಧೈರ್ಯದಿಂದ ಎದುರಿಸುತ್ತೀರಿ. ಸೋಲನ್ನು ನೀವು ಅಷ್ಟು ಸುಲಭವಾಗಿ ಅಂಗೀಕರಿಸುವುದಿಲ್ಲ. ಒಮ್ಮೆ ವಿಫಲರಾದರೂ ದ್ವಿಗುಣ ಉತ್ಸಾಹದಿಂದ ಪ್ರಯತ್ನಿಸಿ ಯಶಸ್ಸು ಸಾಧಿಸುವವರೆಗೆ ವಿಶ್ರಮಿಸುವುದಿಲ್ಲ. ಅದಕ್ಕಾಗಿಯೇ ನೀವು ಯಾವುದೇ ಕ್ಷೇತ್ರದಲ್ಲಿ ನಾಯಕರಾಗಿ ಬೆಳೆಯುತ್ತೀರಿ. ನಿಮ್ಮ ಕೆಲಸದಲ್ಲಿ ನೀವು ಪೂರ್ಣ ಸಮರ್ಪಣಾ ಭಾವವನ್ನು ಹೊಂದಿರುತ್ತೀರಿ. ಕೈಗೆತ್ತುಕೊಂಡ ಕೆಲಸ ಮುಗಿಯುವವರೆಗೆ ಬಿಡುವುದಿಲ್ಲ. ಏಕಾಗ್ರತೆ ತುಂಬಾ ಚೆನ್ನಾಗಿರುತ್ತದೆ. ಸಂಶೋಧನೆ, ವಿಧಿವಿಜ್ಞಾನ, ಮನೋವಿಜ್ಞಾನ ಅಥವಾ ಶಸ್ತ್ರಚಿಕಿತ್ಸೆಯಂತಹ ಆಳವಾದ ವಿಶ್ಲೇಷಣೆಯಿರುವ ಕ್ಷೇತ್ರಗಳು ನಿಮಗೆ ಪೂರಕವಾಗಿವೆ. ಅಲ್ಲದೆ ನಾನು ಈಗ ಉಲ್ಲೇಖಿಸಿದಂತಹ ಕ್ಷೇತ್ರಗಳಲ್ಲಿ ನೀವು ಶ್ರೇಷ್ಠತೆಯನ್ನು ತಲುಪುತ್ತೀರಿ. ನೀವು ಶಕ್ತಿಯನ್ನು ಮತ್ತು ನಾಯಕತ್ವವನ್ನು ಇಷ್ಟಪಡುತ್ತೀರಿ. ತಂಡವನ್ನು ಮುನ್ನಡೆಸುವಲ್ಲಿ ಮತ್ತು ಕಷ್ಟಕರ ಕಾರ್ಯಗಳನ್ನು ಪೂರ್ಣಗೊಳಿಸುವಲ್ಲಿ ನೀವು ಸದಾ ಮುಂಚೂಣಿಯಲ್ಲಿರುತ್ತೀರಿ. ಈ ರೀತಿಯಾಗಿ ನಿಮ್ಮ ಗುಣಲಕ್ಷಣಗಳ ವಿಚಾರಕ್ಕೆ ಬಂದರೆ ಪ್ರೇಮ ಸಂಬಂಧಗಳ ವಿಚಾರದಲ್ಲಿಯೂ ಸಹ ನೀವು ಅತ್ಯಂತ ಅದ್ಭುತವಾಗಿರುತ್ತೀರಿ. ನಿಮ್ಮ ಅನುರಾಗವು ಅತ್ಯಂತ ಗಾಢವಾಗಿದ್ದು ಪ್ರೀತಿಪಾತ್ರರನ್ನು ಜೀವನಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತೀರಿ. ಪ್ರೀತಿಯಲ್ಲಿ ಶುದ್ಧತೆ ಮತ್ತು ಆಳವನ್ನು ನೀವು ಬಯಸುತ್ತೀರಿ. ಅದೇ ಸಮಯದಲ್ಲಿ ನಿಮಗೆ ಅತಿಯಾದ ಅಸೂಯೆ ಮತ್ತು ಸ್ವಾಮ್ಯದ ಭಾವನೆ ಇರುತ್ತದೆ. ನಿಮ್ಮ ಪಾಲುದಾರಿಕೆಗಾಗಿ ಮತ್ತು ಮಾತುಕತೆಗಾಗಿ ಕಾಯುವವರ ಸಂಖ್ಯೆ ಹೆಚ್ಚಿರುತ್ತದೆ. ಏಕೆಂದರೆ ನಿಮ್ಮ ಪ್ರಾಮಾಣಿಕ ಪ್ರೀತಿಯು ಇತರರ ಗಮನ ಸೆಳೆಯುತ್ತದೆ. ನೀವು ಕಿಂಚಿತ್ತೂ ಅನುಮಾನವನ್ನು ಸಹಿಸುವುದಿಲ್ಲ. ಪ್ರೀತಿಯ ತೀವ್ರತೆ ಹೆಚ್ಚಿರುತ್ತದೆ. ಸಂಬಂಧದಲ್ಲಿ ಗೊಂದಲವಿದ್ದರೆ ನಿಮ್ಮ ವರ್ತನೆ ತೀವ್ರವಾಗಿ ಬದಲಾಗುತ್ತದೆ. ಆದ್ದರಿಂದ ನಿಮ್ಮ ಸಂಗಾತಿಯು ಅತ್ಯಂತ ತಾಳ್ಮೆ ಮತ್ತು ಪ್ರಾಮಾಣಿಕತೆಯನ್ನು ಹೊಂದಿರಬೇಕಾಗುತ್ತದೆ. ಕೆಲವೊಮ್ಮೆ ನಿಮ್ಮ ಹಠಮಾರಿತನವು ಯಶಸ್ಸಿಗೆ ಕಾರಣವಾದರೆ ಮತ್ತೆ ಕೆಲವು ಬಾರಿ ಸಂಬಂಧಗಳಿಗೆ ಹಾನಿ ಉಂಟುಮಾಡಬಹುದು. ಈ ಬಗ್ಗೆ ಎಚ್ಚರವಹಿಸಿ. ನೀವು ಇತರರ ಸಲಹೆಯನ್ನು ಕೇಳಲು ಅಷ್ಟು ಇಷ್ಟಪಡುವುದಿಲ್ಲ. ನಿಮಗೆ ಯಾವುದು ಸರಿ ಎಂಬ ಬಲವಾದ ನಂಬಿಕೆ ನಿಮ್ಮಲ್ಲಿದೆ ಮತ್ತು ಸದಾ ನಿಮ್ಮ ಸುತ್ತಲಿನವರನ್ನು ನಿಮ್ಮ ಹತೋಟಿಯಲ್ಲಿಡಲು ಬಯಸುತ್ತೀರಿ. ನಿಮಗೆ ಅನೇಕ ಪರೀಕ್ಷೆಗಳನ್ನು ನೀಡುವ ಆ ಪರಮಾತ್ಮನೇ ನಿಮ್ಮನ್ನು ಪ್ರಶಾಂತಗೊಳಿಸುವ ಏಕೈಕ ಶಕ್ತಿಯಾಗಿದ್ದಾನೆ.
ಈ ರಾಶಿಯವರು ಮೂಲತಃ ಪರಮಶಿವಭಕ್ತರು. ಅನೇಕರಲ್ಲದಿದ್ದರೂ ನಿಮ್ಮ ಗಂಭೀರ ಚಿಂತನೆಯು ಆಧ್ಯಾತ್ಮಿಕ ತತ್ವಶಾಸ್ತ್ರಕ್ಕೆ ಹತ್ತಿರದಲ್ಲಿದೆ. ಅದಕ್ಕಾಗಿಯೇ ಆ ಪರಶಿವನು ನಿಮ್ಮನ್ನು ತನ್ನ ಮಗುವಿನಂತೆ ರಕ್ಷಿಸುತ್ತಾನೆ. ನೀವು ಬಯಸಿದರೆ, ಶಾಂತವಾಗಿ ಆಲಿಸಿದರೆ, ರಾತ್ರಿಯ ವೇಳೆ ಅಥವಾ ಬ್ರಹ್ಮಮುಹೂರ್ತದಲ್ಲಿ ಯಾವುದೋ ದೈವಿಕ ಪರಿಮಳವು ನಿಮ್ಮನ್ನು ಸುತ್ತುವರೆದಿದೆ ಎಂದು ನಿಮಗೆ ಅನಿಸುತ್ತದೆ. ಕೆಲವೊಮ್ಮೆ ವಿಭೂತಿಯ ಪರಿಮಳ ಅಥವಾ ಕರ್ಪೂರದ ವಾಸನೆ ಗೋಚರಿಸಿದರೆ ಅದು ಭ್ರಮೆಯಲ್ಲ, ಅದು ದೈವಿಕ ಶಕ್ತಿಯ ಸಂಚಾರ. ದೇಗುಲದಲ್ಲಿ ಕೇಳುವಂತೆ ಘಂಟೆಯ ನಾದ ಮೃದುವಾಗಿ ಕೇಳಬಹುದು. ಇವೆಲ್ಲವೂ ಭ್ರಮೆಯಲ್ಲ, ನಿಮ್ಮ ಬದುಕು ಸಾರ್ಥಕವಾಗಲು ಪರಮಾತ್ಮನು ನೀಡುತ್ತಿರುವ ಸಂಕೇತಗಳಾಗಿವೆ. ದೇವರು ನಿಮ್ಮ ಹತ್ತಿರವೇ ಇದ್ದಾನೆ, ಆದರೆ ನೀವು ಅವನನ್ನು ತಿಳಿಯಬಯಸುತ್ತಿಲ್ಲ. ಆದರೆ ನೀವು ಅವನನ್ನು ತಿಳಿಯಬಯಸಿದರೆ ಅವನು ಅನೇಕ ರೀತಿಯಲ್ಲಿ ಪ್ರೇರೇಪಿಸುತ್ತಾನೆ. ಪರಮಾತ್ಮನು ಕೇವಲ ಪೂಜೆ ಅಥವಾ ಯಜ್ಞಗಳನ್ನು ಬಯಸುವುದಿಲ್ಲ. ದೇವರಿಗೆ ಬೇಕಿರುವುದು ಕೇವಲ ಶುದ್ಧ ಭಕ್ತಿ ಮತ್ತು ನಿಷ್ಕಲ್ಮಶ ನಂಬಿಕೆ ಮಾತ್ರ. ಪ್ರತಿದಿನ ಸ್ನಾನದ ನಂತರ ಭಗವಂತನಿಗೆ ನಮಸ್ಕರಿಸಿ ಓಂ ನಮಃ ಶಿವಾಯ ಮಂತ್ರವನ್ನು ಕನಿಷ್ಠ 11 ಬಾರಿ ಜಪಿಸಿ. ಇದರಿಂದ ನಕಾರಾತ್ಮಕ ಆಲೋಚನೆಗಳು ದೂರವಾಗಿ ಆತ್ಮವಿಶ್ವಾಸ ವೃದ್ಧಿಯಾಗುತ್ತದೆ. ಪ್ರತಿ ಸೋಮವಾರ ಅಥವಾ ಶನಿವಾರ, ಅಮಾವಾಸ್ಯೆ ಅಥವಾ ಹುಣ್ಣಿಮೆಯೆಂದು ಶಿವನ ದೇಗುಲಕ್ಕೆ ಭೇಟಿ ನೀಡಿ ಜಲಾಭಿಷೇಕ ಮಾಡಿ. ಭಕ್ತಿಯಿಂದ ಬಿಲ್ವಪತ್ರೆಯನ್ನು ಅರ್ಪಿಸಿ ಎಳ್ಳೆಣ್ಣೆಯ ದೀಪವನ್ನು ಬೆಳಗಿಸಿ ನಿಮ್ಮ ಸಂಕಷ್ಟಗಳನ್ನು ಈಶ್ವರನ ಪಾದಗಳಲ್ಲಿ ಇರಿಸಿ. ನಿಮ್ಮ ಕೂಗು ಆತನಿಗೆ ಖಂಡಿತವಾಗಿ ಕೇಳಿಸುತ್ತದೆ ಎಂದು ನಂಬಿರಿ. ಮುಖ್ಯವಾಗಿ ಕುಲದೇವತೆಯನ್ನು ಆರಾಧಿಸಿ. ಇದರಿಂದ ಶತ್ರುಗಳ ಬಾಧೆ ನಿವಾರಣೆಯಾಗುತ್ತದೆ. ಯಾವುದೇ ಕೆಟ್ಟ ದೃಷ್ಟಿ ನಿಮ್ಮ ಹತ್ತಿರ ಸುಳಿಯುವುದಿಲ್ಲ. ನೀವು ಆರಂಭಿಸುವ ಪ್ರತಿ ಕೆಲಸವೂ ಯಶಸ್ವಿಯಾಗಲಿದೆ. ಆರ್ಥಿಕವಾಗಿ ಪರಿಸ್ಥಿತಿ ನಿಮ್ಮ ಸುಪರ್ದಿಗೆ ಬರಲಿದ್ದು ಖರ್ಚುಗಳು ಹತೋಟಿಯಲ್ಲಿರುತ್ತವೆ. ನೀವು ಪೂರ್ಣ ಹೃದಯದಿಂದ ಬಯಸಿದರೆ ಉತ್ತಮ ಅವಕಾಶಗಳು ನಿಮ್ಮ ಬಾಗಿಲು ತಟ್ಟುತ್ತವೆ. ಮಾನಸಿಕ ಶಾಂತಿಯು ಈ ಅವಧಿಯಲ್ಲಿ ನಿಮ್ಮನ್ನು ಆವರಿಸಲಿದೆ. ಸಂಗಾತಿಯೊಂದಿಗಿನ ತಪ್ಪು ಗ್ರಹಿಕೆಗಳು ನಿವಾರಣೆಯಾಗಿ ವೈವಾಹಿಕ ಜೀವನ ಸುಖಮಯವಾಗಲಿದೆ. ಪರಮಾತ್ಮನ ಮೇಲಿನ ನಂಬಿಕೆ ನಿಮ್ಮನ್ನು ಉತ್ತುಂಗಕ್ಕೆ ಕೊಂಡೊಯ್ಯುತ್ತದೆ. ಇದನ್ನೇ ಎಂದಿಗೂ ಮರೆಯಬೇಡಿ. ಕುಲದೇವತೆಗಳ ಆಶೀರ್ವಾದ ಸದಾ ನಿಮ್ಮೊಂದಿಗಿರುತ್ತದೆ. ಫೆಬ್ರವರಿ 28ರಿಂದ ಮಾರ್ಚ್ 5ರವರೆಗಿನ ಈ 4 ದಿನಗಳು ನಿಮಗೆ ಅತ್ಯಂತ ಅದ್ಭುತವಾಗಿರಲಿವೆ. ನಿಮ್ಮ ಯೋಜನೆಗಳು ಸರಾಗವಾಗಿ ನಡೆಯುತ್ತವೆ ಮತ್ತು ಕುಟುಂಬದಲ್ಲಿ ನೆಮ್ಮದಿಯಿರುತ್ತದೆ. ಸಂಬಂಧಗಳ ವಿಷಯದಲ್ಲಿ ಅಜಾಗರೂಕರಾಗಿರಬೇಡಿ. ಕೆಲಸದ ಒತ್ತಡದಲ್ಲಿ ಪ್ರೀತಿಪಾತ್ರರನ್ನು ನಿರ್ಲಕ್ಷಿಸಿದರೆ ಅಂತರ ಉಂಟಾಗಬಹುದು. ಅವರಿಗೆ ಸರಿಯಾದ ಸಮಯವನ್ನು ಮೀಸಲಿಡಿ. ಇದರರ್ಥ ಸಂಬಂಧಗಳಲ್ಲಿ ನಿಮ್ಮ ಗಮನ ಕಡಿಮೆಯಾಗುತ್ತಿದೆ. ಒಟ್ಟಾರೆಯಾಗಿ ಹಣಕಾಸಿನ ಸಮಸ್ಯೆ ಇರುವುದಿಲ್ಲ, ಆದರೆ ಸಂಬಂಧಗಳನ್ನು ಕಳೆದುಕೊಳ್ಳುವ ಅಪಾಯವಿದೆ. ಕೆಲಸದ ಒತ್ತಡದಲ್ಲಿ ನೀವು ನಿಮ್ಮವರನ್ನು ದೂರ ಮಾಡುತ್ತಿದ್ದೀರಿ ಎಂದು ಅವರು ಭಾವಿಸಬಹುದು. ಇದು ಪ್ರೇಮ ಸಂಬಂಧ ಅಥವಾ ವೈವಾಹಿಕ ಜೀವನದ ಮೇಲೆ ಪರಿಣಾಮ ಬೀರಬಹುದು. ಎಷ್ಟೇ ಹಣ ಗಳಿಸಿದರೂ ಪ್ರೀತಿಯ ಸಂಬಂಧಗಳಿಲ್ಲದಿದ್ದರೆ ಜೀವನ ವಿಫಲವಾಗುತ್ತದೆ. ಆದ್ದರಿಂದ ನೀವು ಕಾರ್ಯನಿರತರಾಗಿದ್ದರೂ ಸಹ ನಿಮ್ಮವರಿಗೆ ಸಮಯ ನೀಡಿ. ಈ 4 ದಿನಗಳು ಆಯಾಸವನ್ನು ದೂರ ಮಾಡಿ ಹೊಸ ಹುರುಪು ನೀಡಲಿವೆ. ಜೀವನ ಶೈಲಿಯನ್ನು ಸುಧಾರಿಸಲು ಇದು ಸಕಾಲ, ಅಂದರೆ ಬದಲಾವಣೆಗಳನ್ನು ಆನಂದಿಸಲು ಇದು ಸೂಕ್ತ ಸಮಯ. ವ್ಯವಹಾರದಲ್ಲಿ ಹಳೆಯ ಸ್ನೇಹಿತರ ಸಲಹೆಗಳು ವರದಾನವಾಗಲಿವೆ. ನಡವಳಿಕೆಯಲ್ಲಿ ಸರಳತೆ ಇರಲಿ. ಈ 4 ದಿನಗಳಲ್ಲಿ ಉತ್ತಮ ಪ್ರಣಯ ಭಾವನೆಯನ್ನು ಅನುಭವಿಸುತ್ತೀರಿ. ಸಂಗಾತಿಯೊಂದಿಗೆ ತಪ್ಪು ಗ್ರಹಿಕೆಗಳು ದೂರವಾಗಲಿವೆ. ನಿಮ್ಮವರಿಗಾಗಿ ಏನಾದರೂ ವಿಶೇಷವಾದದ್ದನ್ನು ಯೋಜಿಸಿ. ವಿದ್ಯಾಭ್ಯಾಸ ಮತ್ತು ಆರೋಗ್ಯದಲ್ಲಿ ಸಕಾರಾತ್ಮಕ ಫಲಿತಾಂಶಗಳು ಕಂಡುಬರುತ್ತವೆ. ಕೌಟುಂಬಿಕ ಸಭೆಗಳನ್ನು ಹಮ್ಮಿಕೊಳ್ಳುವ ಮೂಲಕ ಎಲ್ಲರೂ ಒಂದಾಗುವಂತೆ ಮಾಡಿ. ಇದು ಕುಟುಂಬದಲ್ಲಿ ಸಂತೋಷವನ್ನು ತರುತ್ತದೆ. ಪರಿಹಾರಗಳ ವಿಷಯಕ್ಕೆ ಬಂದರೆ, ಈ 4 ದಿನಗಳಲ್ಲಿ ತುಳಸಿ ಮಾತೆಯ ಮುಂದೆ ದೀಪ ಬೆಳಗಿಸಿ. ತುಳಸಿ ಮಾತೆಯನ್ನು ಗಿಡವೆಂದು ಭಾವಿಸದೆ ದೇವತೆಯೆಂದು ಭಾವಿಸಿ ಸಂಭಾಷಣೆ ನಡೆಸಿ. ನಿಮ್ಮ ಆರ್ಥಿಕ ಸಮಸ್ಯೆಗಳ ನಿವಾರಣೆಗೆ ಪ್ರಾರ್ಥಿಸಿ. 11 ಬಾರಿ ಪ್ರದಕ್ಷಿಣೆಯ ಹಾಕಿ. ಗ್ರಾಮ ದೇವತೆಗೆ ಅಥವಾ ಸಮೀಪದ ದೇವಸ್ಥಾನಕ್ಕೆ ನಿಂಬೆಹಣ್ಣಿನ ಹಾರವನ್ನು ಅರ್ಪಿಸಿ. ದೇವಿಗೆ ಇದನ್ನು ಅಲಂಕರಿಸಿ. ಅಲ್ಲದೆ ಅಶ್ವತ್ಥ ವೃಕ್ಷದ ಸುತ್ತ 11 ಬಾರಿ ಪ್ರದಕ್ಷಿಣೆ ಹಾಕಿ ಅಲ್ಲಿ 11 ದೀಪಗಳನ್ನು ಬೆಳಗಿಸಿ. ಇಷ್ಟನ್ನು ಮಾಡುವುದರಿಂದ ನಿಮಗೆ ಅದೃಷ್ಟ ಮತ್ತು ದೈವಿಕ ಅನುಗ್ರಹ ಲಭಿಸುತ್ತದೆ. ಧನ್ಯವಾದಗಳು.